ಸ್ನೇಹಿತರೆ ನಮಸ್ಕಾರ. ನಾನು ರುದ್ರ ಪುನೀತ್. ಇವತ್ತು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 16ನೇ ಬಾರಿ ಬಜೆಟ್ ಮಂಡಿಸಿದ್ದಾರೆ ಅನ್ನುವಂಥ ಒಂದು ಖ್ಯಾತಿಗೂ ಕೂಡ ಪಾತ್ರರಾಗಿದ್ದಾರೆ. ಖುಷಿಯ ವಿಷಯ. ಆಮೇಲೆ ಇವತ್ತಿನ ಬಜೆಟ್ನ ಬಗ್ಗೆ ಮಾತನಾಡೋದಾದರೆ, ಇವತ್ತಿನ ಬಜೆಟ್ನ ಗಾತ್ರ ಅಂದರೆ ಈ ವರ್ಷದ 2025-26ನೇ ಸಾಲಿನ ಬಜೆಟ್ನ ಗಾತ್ರ ಬಂದುಬಿಟ್ಟು 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿ ಬಜೆಟ್ ಗಾತ್ರ ಮಂಡನೆ ಆಗ್ತಿದ್ದಂಗೆ, ಅಂದರೆ ಬಜೆಟ್ ಬೆಳಿಗ್ಗೆ ಶುರುವಾಗ್ತಿದ್ದಂಗೆ, ಬೆಳಿಗ್ಗೆಯಿಂದಲೇ ಇನ್ನು ಬಜೆಟ್ ಶುರುವಾಗುವ ಮುಂಚೆಯಿಂದಲೇ ನಮ್ಮ ಸೋಕಾಲ್ಡ್ ಮಾಧ್ಯಮಗಳು ಒಂದು ರೀತಿ ವಿರೋಧ ಪಕ್ಷದ ಒಂದು ಚಾವಡಿಯಲ್ಲಿ ನಿಂತ್ಕೊಂಡು ಮಾತನಾಡೋ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬೆಳಿಗ್ಗೆಯಿಂದಲೇ ಶುರು ಮಾಡಿಕೊಂಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೂ ಕೋಮುವಾದಿ ರಾಜಕಾರಣಿಗಳು ಅಂದರೆ ಯತ್ನಾಳ್ ಥರದವರು ಬಂದ್ಬಿಟ್ಟು ಇದು ಪಾಕಿಸ್ತಾನದ ಬಜೆಟು, ಮುಸಲ್ಮಾನರು ಜಿಹಾದಿಗಳ ಬಜೆಟ್ ಅನ್ನುವಂತಹ ದೇಶದ್ರೋಹಿ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ಕೆಲವು ಅಂಧಭಕ್ತರು ಅಂತ ಏನು ಹೇಳ್ತೀವಿ, ಅವರೆಲ್ಲರೂ ಬಂದ್ಬಿಟ್ಟಿದ್ದು ಮುಸಲ್ಮಾನರಿಗೆ ಮಾಡಿರುವಂಥ ಬಜೆಟು ಅನ್ನುವಂಥ ಒಂದು ಪ್ರೊಪಗಂಡವನ್ನು ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಶುರು ಮಾಡಿದ್ದಾರೆ. ಮುಸಲ್ಮಾನರಿಗೆ ಇಂತಿಂಥ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಅತಿ ಹೆಚ್ಚು ಯೋಜನೆಗಳನ್ನ ಕೊಟ್ಟಿದ್ದಾರೆ, ಇದು ಟೋಟಲಿ ಮುಸಲ್ಮಾನರ ಬಜೆಟ್ ಅನ್ನೋ ನಿಟ್ಟಿನಲ್ಲಿ ಪ್ರೊಪಗಂಡ ತುಂಬ ಜೋರಾಗಿ ಶುರುವಾಗಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ಈ ಬಜೆಟ್ನ ಟೋಟಲ್ ಅಂದರೆ ಇವತ್ತು ಮುಸಲ್ಮಾನರಿಗೆ ಪರ್ಟಿಕ್ಯುಲರ್ ಆಗಿ ಮುಸಲ್ಮಾನರಿಗೆ 250 ಕೋಟಿಗಳನ್ನ ಮೀಸಲಿಟ್ಟಿದ್ದಾರೆ. ಆಮೇಲೆ ಒಟ್ಟಾರೆ ಮೈನಾರಿಟಿಗೆ 1,000ದಿಂದ 1,300 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಅಂದರೆ ಮೈನಾರಿಟಿಯಲ್ಲಿ ಬರೋದು ಮುಸಲ್ಮಾನರು, ಬೌದ್ಧರು, ಕ್ರೈಸ್ತರು, ಪಾರ್ಸಿಗಳು, ಇವರೆಲ್ಲರೂ ಸೇರಿ ಬರುವಂಥ ಅಷ್ಟು ಸಮುದಾಯಗಳು ಸೇರಿ, ಅಷ್ಟು ಧರ್ಮಗಳು ಸೇರಿ ಒಂದು ಮೈನಾರಿಟಿ ಅಂತ ಹೇಳ್ತೀವಿ, ಅದು 1,300 ಕೋಟಿ ಅವರಿಗೆ ಇಟ್ಟಿದ್ದಾರೆ. ಅಂದರೆ ಈಗ ಏನು ಈ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೋ ಇದು ಒಟ್ಟು ಬಜೆಟ್ನ ಗಾತ್ರದ 1% ಕೂಡ ಇಲ್ಲ. ಇದನ್ನು ಪರ್ಸೆಂಟೇಜಲ್ಲಿ ಹೇಳೋದಾದರೆ 0.318%. ಅಂದರೆ ಒಟ್ಟು ಬಜೆಟ್ ಗಾತ್ರದ 1%, ಶೇಕಡ 1% ಕೂಡ ಅಲ್ಲ, ಶೇಕಡ 1% ಅಲ್ಲ, ಶೇಕಡ 0.5% ಕೂಡ ಅಲ್ಲ. 0.318% ಅಂತ ಹೇಳಿದ್ರೆ ಅರ್ಧ ಶೇಕಡ ಕೂಡ ಬರೋದಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಮಾಧ್ಯಮಗಳನ್ನೂ ಸೇರಿಸಿ ಕ್ವಶನ್ ಮಾರ್ಕ್ ಹಾಕಿ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂಧಭಕ್ತರು ಈಗಾಗಲೇ ಇದು ಮುಸಲ್ಮಾನರ ಬಜೆಟು, ಜಿಹಾದಿಗಳ ಬಜೆಟು, ಪಾಕಿಸ್ತಾನದ ಬಜೆಟ್ ಅನ್ನುವಂಥ ಪ್ರೊಪಗಂಡವನ್ನು ಶುರು ಮಾಡಿದ್ದಾರೆ. ಹಾಗೇನೂ ಇಲ್ಲ. ಈ ಬಾರಿ SC/TSP ಕೂಡ 42,000 ಕೋಟಿ ರೂಪಾಯಿಗಳನ್ನ ಒಂದು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡಿದ್ದಾರೆ. ಇನ್ನೂ SC/TSP ವಿಚಾರದಲ್ಲಿ ಹಲವು ಟೀಕೆ ಟಿಪ್ಪಣಿಗಳು ನಡೀತಾ ಇದ್ದಾರೆ, ಚರ್ಚೆಗಳು ನಡೀತಾ ಇದ್ದಾರೆ. ಅದನ್ನು ಬೇರೆ ಬೇರೆ ಉಪಯೋಗಕ್ಕೆ ಬಳಸ್ಕೋಬಾರ್ದು SC/TSP ಹಣವನ್ನು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟಗಳು ನಡೀತಿದೆ. ಅದು ಪ್ರಜಾಪ್ರಭುತ್ವದ ಬ್ಯೂಟಿ ಕೂಡ. ನಮ್ಮ SC/TSP ಹಣ SC/STಗಳಿಗೆ ಉಪಯೋಗ ಮಾಡಬೇಕು, ಬೇರೆದಕ್ಕೆ ಉಪಯೋಗ ಮಾಡಬಾರ್ದು ಅನ್ನುವಂಥ ಚರ್ಚೆಗಳು ನಡೀಬೇಕು. ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಹೇರಬೇಕು, ಪ್ರಶ್ನೆ ಮಾಡಬೇಕು. ಇದೆಲ್ಲವೂ ಕೂಡ ಬ್ಯೂಟಿ ಆಫ್ ಡೆಮಾಕ್ರಸಿ. ಆಮೇಲೆ ಅದ್ರ ಜೊತೆಗೆ ಬಜೆಟ್ನಲ್ಲಿ ಬಡವರಿಗೆ ಅನ್ಯಾಯ ಆಗಿದ್ದರೆ, ಆಮೇಲೆ ಮಧ್ಯಮ ವರ್ಗದವ್ರಿಗೆ ಅನ್ಯಾಯ ಆಗಿದ್ದರೆ, ಮಹಿಳೆಯರಿಗೆ ಅನ್ಯಾಯ ಆಗಿದ್ದರೆ, ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ ಅನ್ಯಾಯ ಆಗಿದ್ದರೆ, ಔದ್ಯೋಗಿಕ ಕ್ಷೇತ್ರಕ್ಕೆ ಅನ್ಯಾಯ ಆಗಿದ್ದರೆ ಅದರ ಮೇಲೆ ಚರ್ಚೆಗಳು ನಡೀಲಿ, ಅದರ ಮೇಲೆ ಟೀಕೆಗಳು ನಡೀಲಿ, ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡೋಣ. ಆದರೆ ಅದೆಲ್ಲವನ್ನು ಬಿಟ್ಟು ಕೇವಲ ಇದನ್ನು ಕೋಮುವಾದೀಕರಣಗೊಳಿಸೋದಿದೆಯಲ್ಲ, ಇದು ತುಂಬ ದೊಡ್ಡ ತಪ್ಪು. ಈ ರಾಜ್ಯದ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಕೆಲಸ ಇದು. ಇದಕ್ಕೆ ಯಾರೂ ಕಿವಿಗೊಡಬಾರ್ದು. ಬಜೆಟ್ ಏನಾಗಿದೆ ಅನ್ನೋದು ಅಧಿಕೃತವಾಗಿ ಕಾಪಿ ನಮ್ಮ ವೆಬ್ಸೈಟ್ಗಳಲ್ಲಿ ಸಿಗ್ತದೆ, ತಾವೇ ನೋಡಿ. ಈ ಆರ್ಕೆಸ್ಟ್ರೇಟ್ ಪ್ರೊಪಗಂಡ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋವಂಥದ್ದು, ದಯವಿಟ್ಟು ಇದಕ್ಕೆ ಯಾರೂ ಕಿವಿಗೊಡಬೇಡಿ. ಇದು ಮುಸಲ್ಮಾನರ ಬಜೆಟು, ಪಾಕಿಸ್ತಾನದ ಬಜೆಟು ಅಂತ ಹೇಳುವಂತಹ ಕೋಮುವಾದಿಗಳ ಅವರ ಪ್ರೊಪಗಂಡದಿಂದ ಸ್ವಲ್ಪ ಎಚ್ಚರವಾಗಿರಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್.